ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದ ತಂಡವನ್ನು ಬಂಧಿಸುವಲ್ಲಿ ಗದಗ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಓರ್ವ ಮಹಿಳೆ ಸೇರಿದಂತೆ ಒಟ್ಟು 6 ಜನರನ್ನು ಬಂಧಿಸಿ 6.7 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡು ಅಪಾರ ಪ್ರಮಾಣದ ಗಾಂಜಾ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗಾಂಜಾ ಮಾರಾಟ ಮಾಡ್ತಿರೋದು ಮತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಕೆಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗದಗ ಉಪವಿಭಾಗದ ಡಿವೈಎಸ್ಪಿ ಅವರಾದಂಥ ಶ್ರೀ ಮುರ್ತುಜಾ ಖಾದ್ರಿ ಮತ್ತು ಗದಗ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಾದಂಥ ಶ್ರೀ ಸಿದ್ದರಾಮೇಶ್ ಗಡೇದ್ ಇವರನ್ನು ಒಳಗೊಂಡ ಮತ್ತು ನಮ್ಮ ಇತರ PSI ಮತ್ತು ಬೇರೆ ಬೇರೆ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ವಿಶೇಷ ಕಾರ್ಯಾಚರಣೆ ಮಾಡಿ ಒಟ್ಟು 6 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 6.7 ಕೆಜಿಯಷ್ಟು ಗಾಂಜಾ, ಅದರ ಅಂದಾಜು ಕಿಮ್ಮತ್ತು 6.5 ಲಕ್ಷ ಇಷ್ಟು ಕಿಮ್ಮತ್ತಿನ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು 6 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲು ದಿನಾಂಕ 10/7/2025 ಬಾಪು ಪುಣಜಪ್ಪ ಹರಣಶಿಕಾರಿ ಸುಮಾರು 48 ವರ್ಷ, ಕೋಟ್ಮುಚ್ಗಿ ಗ್ರಾಮ ಇವರನ್ನು ಮತ್ತು ಚಂದಪ್ಪ ತಂದೆ ಪುಣಜಪ್ಪ ಹರಣಶಿಕಾರಿ ಸುಮಾರು 48 ವರ್ಷ, ಸಾಕಿನ್ ಕೋಟ್ಮುಚ್ಗಿ ಈ ಇಬ್ಬರು ವ್ಯಕ್ತಿಗಳನ್ನು ಮೊದಲು ಪ್ರಾಥಮಿಕ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಿ ಇವ್ರ ಹತ್ರ ಗಾಂಜಾ ಸಿಗ್ತದೆ, ಇವರನ್ನು ಮತ್ತೆ ಹೆಚ್ಚಿನ ಎಲ್ಲಿಂದ ಬರುತ್ತೆ, ನಿಮಗೆ ಎಲ್ಲಿಂದ ಸಿಗುತ್ತೆ ಅಂತ ವಿಚಾರಣೆ ಮಾಡಲಿಕ್ಕಾಗಿ ಅವರು ಮತ್ತೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳ್ತಾರೆ. ಗಾಯತ್ರಿ ಮಾರುತಿ ಕಾಳೆ ಮತ್ತು ಮಾರುತಿ ತಂದೆ ಸಿಕ್ಕಪ್ಪ ಕಾಳೆ ಇವರು ತಮಗೆ ಗಾಂಜಾ ಸಪ್ಲೈ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಸಬ್ಸಿಕ್ವೆಂಟ್ಲಿ ದಿನಾಂಕ 11/7/2025 ಗಾಯತ್ರಿ ಕಾಳೆ ಇವರನ್ನು ಕೂಡ ನಾವು ಇವರಿಂದ ಕೂಡ ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಈ ದಿವಸ ಇನ್ನುಳಿದ 3 ಜನ ಅಂದರೆ ಮಾರುತಿ ಶೇಖಪ್ಪ ಕಾಳೆ, ಗೋಪಾಲ್ ತಂದೆ ರಾಮಚಂದ್ರ ಬಸವ, ಕಲ್ಯಾಣ್ ಬಾಬು ಚಿನ್ನನಾಗು ಶಿಕಾರಿ ಈ 3 ಜನರನ್ನು ಕೂಡ ನಾವು ಇವತ್ತು ದಸ್ತಗಿರಿ ಮಾಡಿದ್ವಿ. ಇದಕ್ಕೆ ಮೂಲ ಸಪ್ಲೈಯರ್ ಅಂತಂದರೆ ಈ ಗೋಪಾಲ್ ರಾಮಚಂದ್ರ ಬಸವ, ಸಾಕಿನ್ ಅಳವಂಡಿ, ಕೊಪ್ಪಳ ಜಿಲ್ಲೆ ಈ ವ್ಯಕ್ತಿ ಇವ್ರಿಗೆ ಮಾರುತಿ ಕಾಳೆ ಮತ್ತು ಗಾಯತ್ರಿ ಕಾಳೆಗೆ ಸಪ್ಲೈ ಮಾಡ್ತಿರ್ತಾರೆ. ಇವರು ಇಂಟರ್ನ್ ಈ ಬಾಪು ಹರಣಶಿಕಾರಿ, ಚಂದಪ್ಪ ಹರಣಶಿಕಾರಿ ಇವ್ರಿಗೆ ಸಪ್ಲೈ ಮಾಡ್ತಿರ್ತಾರೆ. ಇದೇ ದಿವಸ ಈ ವ್ಯಕ್ತಿಯಿಂದ ಗಾಂಜಾ ತೆಗೆದುಕೊಂಡು ಹೋಗಲಿಕ್ಕೆ ಅನಂತಪುರ ಜಿಲ್ಲೆಯ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಕಲ್ಯಾಣ್ ಬಾಬು ಚಿನ್ನನಾಗು ಶಿಕಾರಿ ಅಂತ ಅವನು ಕೂಡ ಬಂದಿರ್ತಾನೆ. ಅವನು ಕೂಡ ಗಾಂಜಾ ತೆಗೆದುಕೊಂಡು ಹೋಗುವಾಗ ಸಿಕ್ಕಿದ್ದಾನೆ. ಒಟ್ಟು ನಾವು ಈ ಪ್ರಕರಣದಲ್ಲಿ 6 ಜನರನ್ನು ಬಂಧಿಸಿ 6.7 ಕೆಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡ್ವಿ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಒಂದು ಬೈಕ್, ಅದೇ ರೀತಿ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಸೀಜ್ ಮಾಡಿದ್ವಿ. ಇದು ಇತ್ತೀಚೆಗೆ ಮಾಡಿದಂಥ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಸೀಜ್ ಮಾಡಿದಂಥ ಒಂದು ವಿಶೇಷ ಪ್ರಕರಣ. ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸಾಕಷ್ಟು ಕಷ್ಟಪಟ್ಟು ಇದನ್ನು ಭೇದಿಸಿದ್ದಾರೆ. ಅವರಿಗೆ ವಿಶೇಷ ಬಹುಮಾನ ನೀಡಲಾಗೋದು ಮತ್ತು ಇದ್ರದ್ದು ಇನ್ನೂ ಕೂಡ ಮೂಲ ಬೇರೆ ಬೇರೆ ಕಡೆಗಿದೆ, ಅದಿನ್ನೂ ತನಿಖೆ ಮುಂದುವರಿತದೆ. ಅಂದರೆ ಇದಕ್ಕೆ ಮೂಲ ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಆ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾಯಿದ್ವಿ. ಮತ್ತು ಇದರಿಂದ ತೊಗೊಳ್ತಾ ಇವರಿಂದ ಪರ್ಚೇಸ್ ಮಾಡ್ತಾಯಿದ್ರು, ಇವನಿಗೆ ಯಾರು ಸಪ್ಲೈ ಮಾಡ್ತಾಯಿದ್ರು ಅದು ಕೂಡ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕ ಮೇಲೆ ಮತ್ತೆ ತಮಗೆ ತಿಳಿಸ್ತೀವಿ. ಅದೇ ರೀತಿ ತಾವು ಮೊನ್ನೆ ನಾವು ಇದರಲ್ಲಿ ಮಾತಾಡುವಾಗ ಹೇಳಿದ್ರಿ, ಕೆಲವು ಕಡೆ ಕೆಲವರು ವ್ಯಕ್ತಿಗಳು ನಿಂತ್ಕೊಂಡು ಗಾಂಜಾ ಎಲ್ಲ ಸೇದುವಂಥ ಒಂದು ಇದು ಕಂಡು ಬರ್ತಾಯಿದೆ ಅಂತ. ಅದಕ್ಕೆ ನಾವು ಜಿಲ್ಲೆಯಾದ್ಯಂತ ನಾರ್ಕೋಟಿಕ್ಸ್ ಬೀಟ್ ಅಂತ ಮಾಡಿದ್ವಿ. ಸೆನ್ ಪೊಲೀಸ್ ಸ್ಟೇಷನ್ ಏನು ನಮ್ಮ DSP ಇದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಇದ್ದಾರೆ, ಸಜ್ಜನ್ ಮತ್ತು ಬಾನಿಕೋಲ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂಥ ಬೀಟ್ಗಳನ್ನು ಮಾಡಿವಿ ಎಂಟೈರ್ ಡಿಸ್ಟಿಕ್ಕನ್ನು. ಸೊ ಒಂದು ಸ್ಪೆಷಲ್ ಟೀಮ್ಗಳನ್ನು ಮಾಡಿ ನೀವು ಕೆಲವು ಸಮಯನ ಸಜೆಸ್ಟ್ ಮಾಡಿದರೆ ಆ ಟೈಮಲ್ಲಿ ಅಲ್ಲಿ ಹೋಗಿ ಅವರು ಎವ್ರಿ ಡೇ ಅವರು ಮಾಡಬೇಕು ಇದನ್ನು. ಆ ಪ್ರದೇಶದಲ್ಲಿ ಹೋಗಿ ಯಾರಾದರೂ ಈ ಥರ ಗಾಂಜಾ ಸೇರ್ತಾ ಇದ್ದರೆ ಅಥವಾ ಏನಾದ್ರು ಮಾರಲಿಕ್ಕೆ ಅಂತ ಬರುವಂಥ ಅವಕಾಶ ಇದ್ದರೆ ಅವ್ರನ್ನ ಅಲ್ಲೇ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡು ಕರೆದುಕೊಂಡು ಬಂದು ಪ್ರಕರಣ ದಾಖಲಿಸಬೇಕಂತ. ಈಗ ಆಲ್ರೆಡಿ ಈ ರೀತಿ ಒಂದು ಪ್ರಕರಣ ಕನ್ಸಂಪ್ಷನ್ ಕೇಸ್ ಕೂಡ ನಾವು ಸಣ್ಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಕುರಿತು ಸೋಮವಾರ ರಾತ್ರಿ ಗದಗ ನಗರದಲ್ಲಿರುವ ಗ್ರಾಮೀಣ ಠಾಣೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ SP BS ನೇಮಗೌಡ ಮಾಹಿತಿ ನೀಡಿದರು. ಇವತ್ತು ಕೂಡ 2 ಪ್ರಕರಣ ಈ ರೀತಿ ದಾಖಲಾಗಿದೆ. ಏನು ಅಲ್ಲಲ್ಲೇ ನಿಂತು ಸೇರ್ತಾರೋ ಅನ್ನುವಂಥ ಒಂದು ದೂರುಗಳಿತ್ತು. ಆ ರೀತಿಯಲ್ಲಿ ಕಂಡು ಬಂದಾಗ ಇವತ್ತು ಕೂಡ 2 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಕನ್ಸಂಪ್ಷನ್ ಕೇಸ್, ಈಗ ಮಾಡ್ತಾ ಇರೋದು ಪೆಡ್ಲಿಂಗ್ ಕೇಸ್, ಇದು ಕನ್ಸಂಪ್ಷನ್ ಕೇಸ್. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಎವ್ರಿ ಡೇ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಇದೇನು ಗಾಂಜಾ ಮಾರಾಟ ಇರ್ಬೋದು, ಗಾಂಜಾ ಸೇದೋದಿರ್ಬೋದು,
ಎರಡೂ ಕೂಡ ತಡೆಗಟ್ಟಲಿಕ್ಕೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗೇನಿಲ್ಲ, ಯಾರಿಗೆ ಅವ್ರಿಗೆ ಕಸ್ಟಮರ್ ಸಿಗ್ತಾರೆ ಅವ್ರಿಗೆ ಮಾರಾಟ ಮಾಡೋದು ಆ ರೀತಿ. ಅಂದರೆ ಇವ್ರನ್ನೇ ಟಾರ್ಗೆಟ್ ಮಾಡಬೇಕು, ಇವ್ರಿಗೆ ಸೇಲ್ ಮಾಡಬೇಕು ಅಂತ ಏನಿಲ್ಲ. ಈಗ ಅದು ಇವತ್ತು ಸಿಕ್ಕಿದ್ದಾನೆ ಅವನು. ಸೊ ಇವನ ಬಗ್ಗೆ ಡಿಟೇಲ್ ಇಂಟ್ರೋಗೇಷನ್ ಮಾಡ್ತೀವಿ. ಅಂದರೆ ಇವನು ಗೋಪಾಲ್ ಇದ್ದಾನಲ್ಲ, ಇವನು ಸಪ್ಲೈಯರ್ ಅವ್ರಿಗೆ. ಈ ಗೋಪಾಲನ ಕಡೆ ಗಂಜಾ ತೊಗೊಂಡು ಹೋಗ್ಲಿಕ್ಕೆ ಬರ್ತಾನಂತ ಈ ಗೋಪಾಲ್ ನಡೀಲಿಕ್ಕೆ ಹೋದಾಗ ಅವನು ಸಿಕ್ಕಿದ್ದಾನೆ. ಸೊ ಈಗ ಇವನು ಏನೇನಿದೆ ಹಲ್ಚಲ್ ಎಲ್ಲ ತೊಗೋಬೇಕು. ಇವನು ಹರ್ಲಾಪುರ ಕ್ರಾಸ್ ಹತ್ರ ಸಿಕ್ಕಿದ್ದಾನೆ. ಅಂದರೆ ಇವ್ರಿಗೆ ಗಾಂಜಾ ಕೊಡಲಿಕ್ಕೆ ಈ ಥರ ಕೊಡಲಿಕ್ಕೆಲ್ಲ ಓಡಾಡ್ತಿರ್ತಾನೆ ಅವನು. ಸೊ ಇವತ್ತು ಈ 3 ಜನ ಕೂಡ ನಾವು ಹರ್ಲಾಪುರ ಕ್ರಾಸ್ ಹತ್ರ ಅರೆಸ್ಟ್ ಮಾಡಿವಿ. ಈ ಮಾರುತಿ, ಗೋಪಾಲ್ ಮತ್ತು ಕಲ್ಯಾಣ್ ಬಾಬು. ಇಲ್ಲ, ಯಾರೂ ಸ್ವಂತ ಬೆಳೆಯಲ್ಲ ಇದರಲ್ಲಿ, ಬೇರೆ ಕಡೆಯಿಂದ ಬರುತ್ತೆ. ಅದನ್ನು ಸೋರ್ಸಿಗೆಲ್ಲ ನಿಮ್ಗೆ ಹೇಳಲಿಕ್ಕಾಗಲ್ಲ, ಯಾಕಂದರೆ ಇನ್ಫಾರ್ಮೇಷನ್ನು ಹೇಳಿದರೆ ಮತ್ತೆ ಮುಂದೆ ತನಿಖೆಗೆ ಅಡ್ಡಿ ಆಗ್ತದೆ. ಅದ್ರ ಬಗ್ಗೆ ಕೂಡ ನಾವು ನಿಗಾವಹಿಸಿ ಮುಂದೆ ತನಿಖೆ ಮಾಡ್ತಾಯಿದ್ದೀವಿ. ಏನು ಆ ಥರ ಪರ್ಟಿಕ್ಯುಲರ್ ಟಾರ್ಗೆಟ್ ಇಲ್ಲ. ಈಗ ಕೆಲವರು ಅವರು ಫಿಕ್ಸ್ಡ್ ಹಾಗೇನಿಲ್ಲ, ಫಿಕ್ಸ್ಡ್ ಏನೋ ಕಸ್ಟಮರ್ಸ್ ಇರ್ತಾರೆ ಕೆಲವರು ಏನೋ ಅಬ್ರೇಟ್ಲಿ ಬಂದು ತೊಗೊಳ್ಳೋರು, ಹಾಗೇನು ಯಾರಿಗಿದ್ರು. ಯಾಕಂದರೆ ಇವ್ರಿಗೆ ಏನಾಗಿದೆ, ಇವ್ರ ಹತ್ರ ಏನು 1-2 ಇಲ್ಲಿ ಮಾರೋರು ಇದಾರಲ್ಲ, ಇವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ಇರಲಿಲ್ಲ. ಸ್ವಲ್ಪ ಮೇನ್ ಇವರೆಲ್ಲ ಏನು ಎಲ್ಲ ಕಡೆ ಸಪ್ಲೈ ಮಾಡ್ತಾರಲ್ಲ, ಇವ್ರೇನು 2-3 ಜನ ಇವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ಇದೆ. ಅಂದರೆ ಇವ್ರಿಗೆಲ್ಲ ಸ್ವಲ್ಪ ಪ್ರಮಾಣದಾಗ ಎಲ್ಲರಿಗೂ ಮಾರೋರು. ಗಂಡ ಹೆಂಡ್ತಿ ಇವರು, ಗಾಯತ್ರಿ ಮಾರುತಿ ಕಾಳೆ ಮತ್ತು ಮಾರುತಿ ಶಿಕಪ್ಪ ಕಾಳೆ, ಇಬ್ಬರು ಗಂಡ ಹೆಂಡ್ತಿ. ಅಂದರೆ ಒಟ್ಟಿಗೆ ಇರೋದು, ಬಟ್ ಹಂಗೆ ಕಸ್ಟಮರ್ ಸಿಗ್ತಾರೆ, ಹಂಗೆ ಮಾರಾಟ ಮಾಡೋದು. ಮನೇಲಿ ಬಂದವರು ಕೊಡ್ಬೋದು, ಹೊರಗೆ ಹೋಗಿನೂ ಕೊಡ್ತಿದ್ರು. ಸಣ್ಣ ಪ್ಯಾಕೆಟ್ ಮಾಡಿ ಮಾರ್ತಿದ್ರು. ನಮಗೆ ಮೊದಲೆಲ್ಲ ಕೆಲವು ಸ್ಯಾಚೆಟ್ಸೇ ಸಿಕ್ತು ಫಸ್ಟ್. ದೆನ್ ಸಬ್ಸಿಕ್ವೆಂಟ್ಲಿ ಇನ್ಡೆಪ್ತ್ ಹೋದಾಗ ಮತ್ತೆ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಿಕ್ತು. ಸಣ್ಣ ಚೀಟಿಗಳು 100 ರೂಪೀಸಿಗೆ ಆ ಥರ. ಅಂದರೆ ಇದ್ರದ್ದು ಬೇಸಿಕಲಿ 1 ಗ್ರಾಮಿಗೆ 100 ರೂಪೀಸ್ ವ್ಯಾಲ್ಯೂ ಇರ್ತದೆ. 1 kg 1 ಲಕ್ಷ ಆ ಥರ ವ್ಯಾಲ್ಯೂ ಇರ್ತದೆ. ಹೆಚ್ಚಿಗೆ ಇದು ಗದಗ ಸುತ್ತಮುತ್ತಲಿನ ಭಾಗದಲ್ಲಿ, ಗದಗ ಟೌನಲ್ಲಿ ಇವ್ರು ಹೆಚ್ಚಿಗೆ ಇದು ಮಾಡಿದ್ದು ಕಂಡು ಬಂದಿದೆ. ಇವರೇನು ಫಸ್ಟ್ 4 ಮೆಂಬರ್ಸ್ ಇದ್ದಾರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು. ಇವರೇನಿದ್ದಾರೆ ಹೊರಗಡೆ ಬೇರೆ ಕಡೆ ಇದು. ಇವಾಗ ಗೋಪಾಲ್ ಅಂತ ಇವನು ಅಳವಂಡಿಯಾಗಿರ್ತಾನಲ್ಲ, ಅವನಿಗೆ ಲಿಂಕ್, ಅವನಿಗೆ ಭೇಟಿ ಆಗ್ಲಿಕ್ಕೆ ಬಂದಾಗ ನಮಗೆ ಸಿಕ್ಕಿದ್ದಾನೆ. ಇದಕ್ಕಾಗಿ ರಚಿಸಲಾಗಿದ್ದ ವಿಶೇಷ ತಂಡವು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ತನಿಖೆ ಚುರುಕುಗೊಳಿಸಿ ಹಲವು ಆಯಾಮಗಳಿಂದ ಮಾಹಿತಿ ಸಂಗ್ರಹಿಸಿತ್ತು. ಬಂಧಿತ 6 ಜನ ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ. ಗಾಂಜಾ ಪೂರೈಕೆ ಆಗ್ತಿರುವುದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮುಂದುವರೆದಿದ್ದು, ಆರೋಪಿತರಿಂದ 1 ಬೈಕ್, 6 ಮೊಬೈಲ್ ಫೋನ್ಗಳು, 1,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಆಧುನಿಕ ಅಗತ್ಯ ತಂತ್ರಾಂಶ ಮತ್ತು ತಮ್ಮ ಕೌಶಲ್ಯದಿಂದ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಅಕ್ರಮ ಗಾಂಜಾ ಮಾರಾಟ ಜಾಲವನ್ನು ಭೇದಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಎಸ್ಪಿ BS ನೇಮಗೌಡ ಪ್ರಶಂಸೆ ವ್ಯಕ್ತಪಡಿಸಿದರು.